ಶಿವಣ್ಣ ಅವ್ರ ಜೊತೆಗಿನ ಹೇಗಿತ್ತು ಕೋಆರ್ಡಿನೇಷನ್, ಹೇಗೆ ಆ ಎಕ್ಸ್ಪೀರಿಯನ್ಸ್ ಹೇಳಿ. ಅವರ ಒಂದು ಹೌ ಡು ಐ ಪುಟ್ ಇಟ್, ಲೈಕ್ ಒಂದು ಸ್ವಚ್ಛವಾದ ಮನಸ್ಸಿದೆಯಲ್ಲ, ಐ ಥಿಂಕ್ ಇಟ್ಸ್ ವೆರಿ ವೆರಿ ರೇರ್ ಟು ಫೈಂಡ್ ಪೀಪಲ್ ಲೈಕ್ ಶಿವಣ್ಣ. ಅವ್ರು ನೋಡದೇ ಇರೋವಂಥ ಹಿಟ್ಸ್ ಇಲ್ಲ, ಅವ್ರು ನೋಡದೇ ಇರೋವಂಥ 100 ದಿನಗಳಿಲ್ಲ, ಅವ್ರು ನೋಡದೇ ಇರೋ 200 ದಿನಗಳಿಲ್ಲ, ಅವ್ರು ನೋಡದೇ ಇರುವಂಥ ಡೈರೆಕ್ಟರ್ಸ್ ಇಲ್ಲ, ಆರ್ಟಿಸ್ಟ್ ಇಲ್ಲ, ಕೋ ಸ್ಟಾರ್ಸ್ಗಳಿಲ್ಲ. ಹಿ ಸೀನ್ ಇಟ್ ಆಲ್. ಟಗರು ಸಿನಿಮಾ ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಆನ್ ಸ್ಕ್ರೀನ್ ಆ್ಯಂಡ್ ಆಫ್ ಸ್ಕ್ರೀನ್ ಆಲ್ಸೋ. ಮೈ ಇಂಟೆನ್ಷನ್ ವಾಸ್ ಯೂತ್ಗೆ ಒಂದು ಪಾರ್ಟಿ ಸಾಂಗ್ ಕೊಡಬೇಕು ಅನ್ನೋ ಥರ. ದಿಸ್ ಜನರೇಷನ್ ಇಸ್ ಮೆಂಟಲ್. ದಿಸ್ ಜನರೇಷನ್ ಇಸ್ ಮೆಂಟಲ್. ಸೊ ಅದೇ ಒಂದು ವರ್ಡನ್ ತಗೊಂಡು ಸಾಂಗೇ ಮಾಡ್ಬೇಕು. ಸಾಂಗ್ ಆಯ್ತು, ಮೆಂಟಲ್ ಹೋ ಜಾವ ಆಗೋಯ್ತು. ಹೋಲ್ಡ್ ಆನ್ ಆಲ್ಸೋ ವಿ ಹ್ಯಾವ್ ಎಂಜಾಯ್ಡ್ ಅ ಲಾಟ್. ಆ ಸಾಂಗ್ ಹೆಂಗೆ ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ಪರ್ಸನಲ್ ಸಾಂಗ್. ಶಿವಣ್ಣ ಅವ್ರನ್ನ ಗೋಳು ಹೊಯ್ಕೊಳ್ಳೋ ಹಾಡೋದು. ಓಕೆ. ಸೊ ಆ ಸಾಂಗ್ ಕೂಡ ಇಟ್ ವಾಸ್ ಲೈಕ್ ಒಂದು ಬೋನಸ್ ಟ್ರ್ಯಾಕ್ ಅದು. ಸೊ ಮಾನ್ವಿತಾ, ಈಗ ಕೆಂಡ ಸಂಪಿಗೆ ಆಯ್ತು, ಕನಕ ಆಯ್ತು, ಅದ್ರ ನಂತರ ನೀವು ಟಗರು ಸಿನಿಮಾ ಮಾಡಿದ್ದ. ಟಗರು. ಸೊ ಟಗರುನು ಒಂಥರ ಬೇರೆ ತರನೇ ಮಾಸ್ ಎನರ್ಜಿ ನನಗೆ ಕೊಡ್ತು ಆ ಸಿನಿಮಾ. ಅಂಡ್ ನಾನು ಪ್ರಮೋಷನ್ ಟೈಮಲ್ಲೆಲ್ಲ ಅಷ್ಟೆಲ್ಲ ಕಾಣಿಸ್ಕೊಂಡಿರ್ಲಿಲ್ಲ. ಸೊ ಟಗರು ಸಿನಿಮಾ ಇಂದ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತೀರಾ? ಟಗರು ಸಿನಿಮಾ ಎಕ್ಸ್ಪೀರಿಯನ್ಸ್. ಶಿವಣ್ಣ, ಶಿವರಾಜ್ ಕುಮಾರ್ ಜೊತೆ ನೀವು ಆಕ್ಟ್ ಮಾಡಿದ್ರಿ ಆ ಸಿನಿಮಾದಲ್ಲಿ. ಸೊ ಆ ಸಿನಿಮಾ ಕುರಿತಂತ ಹೇಳ್ತೀರಾ? ಟಗರು ಸಿನಿಮಾ ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಆನ್ ಸ್ಕ್ರೀನ್ ಆ್ಯಂಡ್ ಆಫ್ ಸ್ಕ್ರೀನ್ ಆಲ್ಸೋ. ಯಾಕೆಂದರೆ ಐ ಹ್ಯಾವ್ ಟು ಥ್ಯಾಂಕ್ ಸೂರಿ ಸರ್ ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ the movie. Shivanna especially, KP Srikanth sir, the producer, because they gave me that opportunity to be a part of the film, just not as an actor, but they also allowed me to involve in the script. ನಿಂದೇನೇ ಐಡಿಯಾಸ್ ಇದ್ರೂ ನಾವು ಅದರಲ್ಲಿ ಇನ್ಕಾರ್ಪೊರೇಟ್ ಮಾಡ್ತೀವಿ ಅನ್ನೋ ಥರದಲ್ಲಿ. ಸೂರಿ ಸರ್ ಇನ್ಫ್ಯಾಕ್ಟ್ ನನ್ನ ಕ್ಯಾರೆಕ್ಟರು, ಭಾವನಾ ಮೇಡಮ್ ಕ್ಯಾರೆಕ್ಟರು ಎಲ್ಲ ಬರಿಬೇಕಾದ್ರೂ ಸೊ ಏನು ಬರಿಬೋದು ಅನ್ನೋ ಥರದಲ್ಲಿ. ಬಿಕಾಸ್ ಮೊದಲು ಸಿನಿಮಾ ಶುರು ಆದಾಗ ಇಟ್ ವಾಸ್ ಜಸ್ಟ್ ಮೀ ಇನ್ ದ ಮೂವಿ. ಆ್ಯಂಡ್ ನೀವು ನೋಡಿದ್ರೆ ಒಂದು ಪೋಸ್ಟರ್ ಹೊರಗೆ ಬಂತು, ಅದರಲ್ಲಿ ಶಿವಣ್ಣ ಅವರು ಮಾಸಾಗಿ ಕೂತಿರ್ತಾರೆ ಆ್ಯಂಡ್ ನಾನು ಎತ್ಕೊಂಡಿರ್ತೀನಿ. ಸೊ ಐ ಥಿಂಕ್ ತುಂಬ ಜನ ಏನಿದು ದೇ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಏಜ್ ಡಿಫ್ರೆನ್ಸ್ ಆ್ಯಂಡ್ ಎವ್ರಿಥಿಂಗ್, ಲೈಕ್ ಇಷ್ಟು ಚಿಕ್ಕ ಹೀರೋಯಿನ್ನ ಅನ್ನೋ ಥರದಲ್ಲೆಲ್ಲ. ದೆನ್ ದ ಸ್ಕ್ರಿಪ್ಟ್ ನೀಡೆಡ್ ಸಂಬಡಿ ಹೂ ಕ್ಯಾನ್ ಟೇಕ್ ದ ಸ್ಕ್ರಿಪ್ಟ್ ಟು ದ ನೆಕ್ಸ್ಟ್ ಲೆವೆಲ್. ಅಂದರೆ ಒಂದು ಹೀರೋಯಿನ್ ಅನ್ನೋ ಒಂದು ಕ್ಯಾರೆಕ್ಟರ್ ಥರದ್ದು ಒಂದು ಬೇಕು ಅನ್ನೋ ಥರ ಅನಿಸ್ದಾಗ. ಯಾಕಂದರೆ ಜನರಿಗೆ ಸ್ಕ್ರಿಪ್ಟ್ ಏನು, ನನ್ನ ಕ್ಯಾರೆಕ್ಟರ್ ಏನು ಅಂತ ಗೊತ್ತಿರಲಿಲ್ಲ. ಸೊ ದೆನ್ ನಾವೇನು ಮಾಡೋಣ. ಸೊ ನನ್ನ ನನ್ನ ಪೋರ್ಷನ್ ಎಲ್ಲ ಮುಗಿಸ್ಕೊಂಡು ಬೆಂಗಳೂರು ಬಂದಾಗ ನಾವು ಕೂತ್ಕೊಂಡು ಬರೆಯೋಕ್ಕೆ ಶುರು ಮಾಡಿದಾಗ ಆವಾಗ ನಾನು ಸರ್ಗೆ ಹೀಗೆ ಕ್ಯಾಶುಲಿ ಹೇಳಿದೆ, ಸರ್ ನನಗೆ ಯೋಗರಾಜ್ ಭಟ್ ಸರ್ ಅವರ ಮಕ್ಕಳ ಹೆಸರು ತುಂಬ ಇಷ್ಟ, ಪುನರ್ವಸು ಮತ್ತು ಪಂಚಮಿ. ಓಕೆ. ಸೊ ನಾವು ಅದೇ ಥರ ಒಂದು 2 ಕ್ಯಾರೆಕ್ಟರ್ ಸೃಷ್ಟಿ ಮಾಡ್ಬೋದು. ಸೊ ನಾನು ಪುನರ್ವಸು ಆದರೆ ಪಂಚಮಿ ಅನ್ನೋ ಒಂದು ಕ್ಯಾರೆಕ್ಟರ್ ಚೂಸ್ ಮಾಡೋಣ ಅನ್ನೋ ಥರದಿಲ್ಲ. ಆವಾಗ ಕಾಸ್ಟಿಂಗು ಅದು ಇದು ಅನ್ನೋ ಥರದಲ್ಲಿ ನೋಡ್ತಾ ಇದ್ವಿ. ಆವಾಗ ಭಾವನಾ ಮೇಡಮ್ ಬಗ್ಗೆ ಸರ್ಗೆ ತುಂಬ ಪ್ರೀತಿ, ಒಲವು. ಅವ್ರ ಜೊತೆ ಅವರು ಆಲ್ರೆಡಿ ಜಾಕಿ ಸಿನಿಮಾದಲ್ಲಿ ಕೆಲಸ ಮಾಡಿದ್ರಿಂದ ಆ್ಯಂಡ್ ಇಬ್ರಿಗೂ ಒಂದು ಸ್ವಲ್ಪ ಹೋಲಿಕೆ, ಇಬ್ಬರು ಅಕ್ಕ ತಂಗಿ ಥರ ಕಾಣಿಸ್ತಾರೆ ಅನ್ನೋ ಥರದಲ್ಲೆಲ್ಲ. ಸೊ ದೆನ್ ಮ್ಯಾಮ್ ಬಂದರು, ಭಾವನಾ ಅಕ್ಕ ಬಂದರು, ಅಕ್ಕ ಅಂತ ಕರಿತೀನಿ ನಾನು ಅವ್ರಿಗೆ. ಶಿ ಈಸ್ ಆಲ್ಸೋ ವೆರಿ ಡಿಯರ್ ಟು ಮೀ. ಇವಾಗ್ಲೂ ಶಿ ಇಸ್ ಜಸ್ಟ್ ದ ಕಾಲ್ ಅವೇ. ಏನೇ ಇದ್ರೂ ಇಬ್ಬರು ಅಂದರೆ ಆ ಅಕ್ಕ ತಂಗಿ ಅನ್ನೋದು ಬರೀ ಸಿನಿಮಾದಲ್ಲಿ ಮಾತ್ರ ಅಲ್ಲ, ಬಟ್ ಆಫ್ ಸ್ಕ್ರೀನ್ ಕೂಡ ಅಷ್ಟೇ ಅಫೆಕ್ಷನ್ ಅವ್ರು ನನಗೆ ಕೊಡ್ತಾರೆ. ಸೊ ಆ ಥರದ್ದು ಒಂದು ಬಾಂಧವ್ಯ. ಅದಾದಮೇಲೆ KP ಶ್ರೀಕಾಂತ್ ಸರ್ ಜೊತೆಗೆ ನಾಗೇಂದ್ರ ಪ್ರದೀಪ್ ಸರ್ ಅಂತ ಒಬ್ರು ಇರ್ತಾರೆ, ಅವರ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಅವ್ರು ನನಗೆ ಆ ಸಿನಿಮಾದಿಂದ ನನಗೆ ಅವ್ರು ಫರಾ ಖಾನ್ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಫರಾ ಖಾನ್ ಇಸ್ ಆಲ್ಸೋ ವೆರಿ ಲೆಜೆಂಡ್. ಎಷ್ಟು ಲೆಜೆಂಡ್ ಡೈರೆಕ್ಟರ್. ಅವ್ರದ್ದು ಈಗ ಒಂದು ಯೂಟ್ಯೂಬ್ ಅಲ್ಲಿ ಒಂದು ಚಾನೆಲ್ ಬರ್ತಾ ಇದೆ, ನೋಡಿದ್ದೀರಾ? ಡೆಫಿನೆಟ್ಲಿ ಶಿ ಇಸ್ ಅ ಲೆಜೆಂಡ್. ಸೊ ಅವರು ನೀವು ಅವ್ರ ಥರನೇ ಆಗಬೇಕು ರೀ ಅಂತಂದ್ರೆ ಕೆಲವೊಂದು ಸೀಕ್ವೆನ್ಸ್ ಎಲ್ಲ ನಾನೇ ಕೊರಿಯೋಗ್ರಫಿ ಮಾಡ್ತಾ ಇದ್ದೆ. ಅಂದ್ರೆ ಹೋಲ್ಡ್ ಆನ್ ಕೊರಿಯೋಗ್ರಫಿನೂ ಮಾಡ್ತಾ ಇದ್ರ? ಹೌದು, ಒಂದು ಚಿಕ್ಕದಿಲ್ಲ. ಆ ಸಿನಿಮಾ ಕೊರಿಯೋಗ್ರಾಫರ್ ಕೂಡ ಅಂದ್ರೆ ಡ್ಯಾನ್ಸ್ ಲವರ್. ಐ ಲವ್ ಡಾನ್ಸಿಂಗ್. ಸೊ ನಾವು ಮೈಸೂರು ದಸರಾದು ಒಂದು ಪ್ರೋಗ್ರಾಮ್ ನಡೆಸ್ತಾ ಇದ್ವಿ. ಸೊ ಐ ಮೀನ್ ಮೈಸೂರು ದಸರಾದು ಒಂದು ಪ್ರೋಗ್ರಾಮಲ್ಲಿ ನಾನು ಪರ್ಫಾರ್ಮ್ ಮಾಡ್ತಿದ್ದೆ. ಸೊ ಆವಾಗ ಅಲ್ಲೊಬ್ರು ಕೊರಿಯೋಗ್ರಫರ್, ಒಬ್ರು ರಾಜು ಸರ್ ಅಂತ ಬಂದಿದ್ರು, ರಾಜು ಮಾಸ್ಟರ್ ಅಂತ. ತುಂಬ ಚೆನ್ನಾಗಿ ಅವ್ರ ಎಕ್ಸ್ಪ್ರೆಷನ್ಸ್ ಆಗಲಿ, ಅವ್ರ ದ ವೇ ಹಿ ವಾಸ್ ಕ್ಯಾರಿಂಗ್ ಹಿಮ್ಸೆಲ್ಫ್ ಎಲ್ಲ ತುಂಬ ಚೆನ್ನಾಗಿತ್ತು. ಅವ್ರ ಸ್ಟೈಲ್ ತುಂಬ ಚೆನ್ನಾಗಿತ್ತು. ಒಂದು ಸ್ವಲ್ಪ ಗಣೇಶ್ ಆಚಾರ್ಯ ಸರ್ದನ್ನೆಲ್ಲ ರಿಮೈಂಡ್ ಮಾಡ್ತಾಯಿದ್ರು. ಸೊ ನಾನು ಅವ್ರನ್ನ ರೆಕಮೆಂಡ್ ಮಾಡಿದೆ ಸರ್ಗೆ, ದಟ್ ಸರ್ ಐ ಥಿಂಕ್ ಹಿ ಹ್ಯಾಸ್ ಕೆಪಬಿಲಿಟೀಸ್ ಟು ಕೈಂಡ್ ಆಫ್ ಡೂ ಸಮಥಿಂಗ್, ಐ ಥಿಂಕ್ ವಿ ಶುಡ್ ಕೊಲಾಬ್ರೇಟ್ ವಿತ್ ಹಿಮ್ ಅಂತ. ಸೊ ಅದಕ್ಕಿಂತ ಮುಂಚೆ ಮಹೇನ್ ಸರ್ ಅವರು ಕೂಡ ಸಿನಿಮಾಗೆ ಜಾಯ್ನ್ ಆಗಿರೋದು ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ಸೊ ಅವ್ರ ಕಡ್ಡಿಪುಡಿನಲ್ಲಿ ಸ್ಟಿಲ್ಸ್ ಎಲ್ಲ ತೆಗೆದಿದ್ರಂತೆ, ಫೋಟೋ ಶೂಟ್ಸ್ ಎಲ್ಲ ಮಾಡಿದ್ರಂತೆ ಎಲ್ಲ.
ಸೊ ಸರ್ಗೆ ಮಹೇನ್ ಸಿಂಹ ಸರ್ ಜೊತೆಗೆ ನಾನೊಂದು ಫೋಟೋ ಶೂಟ್ ಮಾಡು ಅನ್ನೋ ಥರದಲ್ಲಿ ಹೇಳಿದರು. ಸೊ ಆ ಒಂದು ಒಡನಾಟ ಆದಮೇಲೆ ನಾನು ಸರ್ಗೆ ಹೇಳಿದೆ ದಟ್ ಮಹೇನ್ ಸಿಂಹ ಸರ್ ಇಸ್ ಡಿಫ್ರೆಂಟ್. ಐ ಥಿಂಕ್ ಹಿ ಅದಕ್ಕಿಂತ ಮುಂಚೆನೂ ಐ ಥಿಂಕ್ ಅವರು ಗುರುಪ್ರಸಾದ್ ಸರ್ ಯಾವುದೋ ಒಂದು ಸಿನಿಮಾದಲ್ಲಿ ಐ ಥಿಂಕ್ ಡೈರೆಕ್ಟರ್ ಸ್ಪೆಷಲ್ ಸಿನಿಮಾಟೋಗ್ರಫಿ ಕೂಡ ಸರ್ ಮಾಡಿದರು ಅಂತ ಅನ್ಕೊತೀನಿ. ಸೊ ನಾನು ಸರ್ಗೆ ಹೇಳ್ತಾ ಇದ್ದೆ, ಐ ಥಿಂಕ್ ಅವ್ರು ಇರೋ ಫ್ರೇಮ್ಸ್ ಆಗಲಿ ಪ್ರತಿಯೊಂದು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಐ ಥಿಂಕ್ ವಿ ಕ್ಯಾನ್ ಎಕ್ಸ್ಪೆರಿಮೆಂಟ್ ಅನ್ನೋ ಥರದಲ್ಲಿ. ದೆನ್ ಮಹೇನ್ ಸಿಂಹ ಸರ್ ಆಲ್ಸೋ ಕೇಮ್ ಆನ್ ಬೋರ್ಡ್. ಹಾಗೆ ಟೀಮ್ ದೊಡ್ಡದಾಗ್ತಾ ಬಂತು. ದೆನ್ ಮ್ಯೂಸಿಕ್ ಯಾರು ಮಾಡೋದು ಅಂತ ಬಂದಾಗ ನಾನು ದಟ್ ಟೈಮ್ ಐ ಸ್ಟಿಲ್ ರಿಮೆಂಬರ್ ಜಾಬ್ ಕುರಿಯನ್ ಅಂತ ಮತ್ತು ಚರಣ್ ರಾಜ್ ಅವ್ರದ್ದೊಂದು ಬ್ಯಾಂಡ್ ಇತ್ತು. ಸೊ ನಾವು ಕಾಲೇಜಲ್ಲಿ ಇದ್ದಾಗ ವಿ ಟು ಲಿಸನ್ ಟು ದೆಮ್. ಆ್ಯಂಡ್ ನಾನು ಚರಣ್ ಅವರು ಆರ್ಕುಟ್ಟಲ್ಲಿ ಇದ್ದಾಗ, ಫೇಸ್ಬುಕ್ಕಲ್ಲಿ ಇದ್ದಾಗ ಐ ಟು ಫಾಲೋ ಹಿಸ್ ವರ್ಕ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಕೋಇನ್ಸಿಡೆಂಟ್ಲಿ ಚರಣ್ ಅವರು ಕೂಡ ಜಯಂತ್ ಸರ್ ಮತ್ತು ಚರಣ್ ಅವರು ಒಂದೇ ಅಪಾರ್ಟ್ಮೆಂಟಲ್ಲಿ ಇರೋದು. ಓಕೆ. ಸೊ ನಾನು ಹೇಳಿದೆ ಅವ್ರದ್ದೊಂದು ಸ್ಟುಡಿಯೋ ಇದೆ ಜಯಂತ್ ಸರ್ ಅಪಾರ್ಟ್ಮೆಂಟಲ್ಲೇ, ಐ ಥಿಂಕ್ ಯು ಶುಡ್ ಟಾಕ್ ಟು ಹಿಮ್ ಒನ್ಸ್ ಅಂತ. ಆ್ಯಂಡ್ ಜಯಂತ್ ಸರ್ ಕೂಡ ಹೇಳಿದ್ದಾರೆ ಅವ್ರಿಗೆ ದಟ್ ಯುನೋ ದಿಸ್ ಬಾಯ್ ಇಸ್ ವೆರಿ ಪ್ರಾಮಿಸಿಂಗ್, ಯು ಶುಡ್ ಡೆಫಿನೆಟ್ಲಿ ಕನ್ಸಿಡರ್ ಅನ್ನೋ ಥರ. ದೆನ್ ಸರ್ ಮತ್ತು ಚರಣ್ ಅವರು ಬ್ರೈನ್ ಸ್ಟಾರ್ಮ್ ಮಾಡೋಕ್ಕೆ ಶುರು ಮಾಡಿದ್ರು. ಅದೊಂದು ಪ್ರಾಸೆಸ್ ನಡೀತು. ಆ್ಯಂಡ್ ಎವ್ರಿ ಟೈಮ್ ವಿ ಆಲ್ ಯೂಸ್ ಟು ಬ್ರೈನ್ ಸ್ಟಾರ್ಮ್, ದೇರ್ ವಾಸ್ ಸಮಥಿಂಗ್ ವೆರಿ ನ್ಯೂ ದಟ್ ಇಸ್ ಟು ಕಮ್ಸ್. ಆ್ಯಂಡ್ ವಿ ಟು ಮೈ ಇಂಟೆನ್ಷನ್ ವಾಸ್ ಯೂತ್ಗೆ ಒಂದು ಪಾರ್ಟಿ ಸಾಂಗ್ ಕೊಡಬೇಕು ಅನ್ನೋ ಥರ. ಸೊ ನನ್ನ ಕ್ಯಾರೆಕ್ಟರ್ ಕ್ಯೂರೇಟ್ ಮಾಡಬೇಕಾದ್ರೆ ನಾನು ಸರ್ಗೆ ಹೇಳ್ತಾ ಇದ್ದೆ ಯಾವ ಥರ ಬೇಕು, ಏನು ಕ್ಯಾರೆಕ್ಟರ್ ಯಾವ ಥರ ಒಂದು ಹಾಡು ಮಾಡ್ಬೋದು ಅಂತ. ಸರ್ ಈಗಿನ ಜನ್ರೇಷನ್ ಒಂಥರ ಮೆಂಟಲ್ ಅಲ್ವಾ ಸರ್, ಇಟ್ಸ್ ನೋ ಇಟ್ ದ ಸಾಂಗ್ ಹ್ಯಾಸ್ ಟು ಬಿ ಮೆಂಟಲ್ ಇಸ್ ಟು ಬಿ ಮೈ ಫೇವ್ರೆಟ್ ಲೈನ್. ಓಕೆ, ಲೈಕ್ ಇಟ್ ಮೈ ಫೇವ್ರೆಟ್ ವರ್ಡ್. I used to say, sir, this generation is mental. This generation is mental. ಸೊ ಅದೇ ಒಂದು ವರ್ಡ್ ಅನ್ನು ತಗೊಂಡು ಸಾಂಗ್ ಮಾಡ್ಬಿಟ್ರಿ. ಸಾಂಗ್ ಆಯ್ತು, ಮೆಂಟಲ್ ಹೋ ಜಾವ ಆಗೋಯ್ತು. ಸೊ ಮೆಂಟಲ್ ಹೋ ಜಾವದು ಕೆಲವು ಲಿರಿಕ್ಸ್ ಪ್ಯಾಟರ್ನ್ ಹೆಂಗಿರಬೇಕು ಅಂತ ಎಲ್ಲ ನಾಗಾರ್ಜುನ್ ಶರ್ಮಾ ಅವರು ಮತ್ತು ಚರಣ್ ಅವರು ಎಲ್ಲ ಬರಿಬೇಕಾದ್ರೆ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಕೆಲವೊಂದು ಐಡಿಯಾ ಲೈನ್ಸ್ಗಳೆಲ್ಲ ಇಷ್ಟು write and send it and to sir, to Charan and all of them, and they were very considerate that they were taking my inputs, and they also incorporated a lot of things which because of which I am very grateful that they considered. ಇಮ್ಯಾಜಿನ್ ಇತ್ತ ನಿಮಗೆ ಆ ಸಾಂಗ್ನು ಸೂಪರ್ ಟ್ಯೂಪರ್ ಹಿಟ್ ಆಗ್ಬಿಡುತ್ತೆ ಅಂತ. I had ಎಲ್ಲಿ ಯಾವುದೇ ಒಂದು ಕಾಲೇಜ್ ಆನ್ಯುವಲ್ ಡೇ ಸಹಿತ ಆ ಸಾಂಗ್ ಡಾನ್ಸ್ ಇರುತ್ತೆ. ಯಾ, ಬಟ್ ನನಗೆ ಒಂದೇನಂದ್ರೆ ಪಿಕ್ಚರೈಸೇಷನ್ ನನಗೆ ಒಂದೊಂದ್ಸತಿ ಯೋಚನೆ ಮಾಡಿದಾಗ ವಿ ಕುಡ್ ಹ್ಯಾವ್ ಡನ್ ಬೆಟರ್ ಅಂತ ಅನ್ಸುತ್ತೆ. ಅಂದ್ರೆ ಇಟ್ಸ್ ಆಲ್ವೇಸ್ ಲೈಕ್ ದಟ್. ನಾವ್ ಏನೇ ಕ್ರಿಯೇಟ್ ಮಾಡಿದ್ರು ಅದಕ್ಕೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋದೇ ಇಲ್ಲ ನಮ್ಮ ಕ್ರಿಯೇಟರ್ಸ್. ಏನಾದ್ರೂ ಮಾಡಬೇಕಿತ್ತು ಅಂತ. ಹೋಲ್ಡ್ ಆನ್ ಆಲ್ಸೋ ವಿ ಹ್ಯಾವ್ ಎಂಜಾಯ್ಡ್ ಅ ಲಾಟ್. Hold on ಅಲ್ಲಿ ವಿ ಡಿಡ್ಂಟ್ ವಾಂಟ್ ಲೈಕ್ ಮೇಜರ್ ಬ್ಯಾಕ್ಗ್ರೌಂಡ್ ಡಾನ್ಸಸ್ ಥರ. ಬರೀ ಒಂದು ಚಿಕ್ಕ ಸೀಕ್ವೆನ್ಸ್ಗೆ ಹರ್ಷ ಮಾಸ್ಟರ್ ಚಿಕ್ಕ ಸೀಕ್ವೆನ್ಸ್ ಕೊರಿಯೋಗ್ರಾಫ್ ಮಾಡಿದ್ರು ಹೊಸಪೇಟೆನಲ್ಲಿ. ಆ ಒಂದು ಇದಕ್ಕಿದ್ರು. ಬಟ್ ಆ ಸಾಂಗ್ ಹೆಂಗೆ ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ಪರ್ಸ್ನಲ್ ಸಾಂಗ್. ಅಂದರೆ ಶಿವಣ್ಣ ಅವ್ರನ್ನ ಗೋಳು ಹೊಯ್ಕೊಳ್ಳೋ ಹಾಡೋದು. ಸೊ ಆ ಸಾಂಗ್ ಕೂಡ ಇಟ್ ವಾಸ್ ಲೈಕ್ ಒಂದು ಬೋನಸ್ ಟ್ರ್ಯಾಕ್ ಅದು. when we were thinking that one song ಬೇಕು, one montage song ಬೇಕು ಅಂದ್ರೆ ಅವರಿಬ್ರು ಆ ಜರ್ನಿ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಅಂದ್ರೆ ಜೋವಿಯಲ್ ಆಗಿರ್ಬೇಕು, ಒಂದು ರೋಡ್ ಟ್ರಿಪ್ ಗೆ ನೀಟಾಗಿ ಕಾಣಿಸ್ಬೇಕು, ಟ್ರಾವೆಲ್ ಟೈಮಿಗೆ ಸೂಟ್ ಆಗಬೇಕು. ಹೌದು, ಆವಾಗ ಕ್ಯೂರೇಟ್ ಆಗಿರೋ ಹಾಡು ಹೋಲ್ಡ್ ಆನ್. ಆ್ಯಂಡ್ ನೀವು ಬಿಲೀವ್ ಮಾಡ್ತಿರೋ ಇಲ್ವೋ, ನನ್ನ ಮ್ಯಾನಿಫೆಸ್ಟೇಷನ್ ಅಂದರೆ ಕೆಲವೊಂದು ವಿಚಾರದಲ್ಲಿ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಕೆಲವೊಂದ್ಸತಿ ಆ ಪವರ್ ಬಗ್ಗೆ ನನಗೆ ಭಯ ಆಗಕ್ಕೆ ಶುರುವಾಗುತ್ತೆ ಆಯಿತಾ. ಸೊ ಲೂಸಿಯಾ ಟೈಮಲ್ಲಿ ಪವನ್ ಅವ್ರ ಟೀಮ್ ಜೊತೆಗೆ ಅನನ್ಯ ಭಟ್ ಅವ್ರು ಬಂದಿದ್ರು. ಆ್ಯಂಡ್ ನಾನು ಅವ್ರ ಫ್ಯಾನ್ ಆಗಿ ಹೋಗ್ಬಿಟ್ಟಿದ್ದೆ. ಬಿಕಾಸ್ ನಾವು ರೇಡಿಯೋದಲ್ಲಿ ಇದ್ದಿದ್ದರಿಂದ ನಮಗೊಂದು ಸಿಂಗರ್ಸ್ಗಳ ಜೊತೆ ಒಂದು ಒಡನಾಟ, ಪರಿಚಯ. ಆ್ಯಂಡ್ ಅನನ್ಯ ಅವ್ರ ವಾಯ್ಸ್ ಕೇಳಿ ನಂಗೆ ತುಂಬ ಇಷ್ಟ ಆಗಿತ್ತು. ಇನ್ಫ್ಯಾಕ್ಟ್ ನಾವು ಕೆಂಡಸಂಪಿಗೆಯಲ್ಲಿ ಕನಸಲಿ ನಡೆಸುವ ಹಾಡಿಗೆ ನಾವು ಫೀಮೇಲ್ ಸಿಂಗರ್ ಹುಡುಕ್ತಾ ಇರಬೇಕಾದ್ರೆ ಐ ವಾಸ್ ವೆರಿ ಒಂಥರ ಹೆಲ್ಬೆಂಟ್ ಆನ್ ಅನನ್ಯ ಅವರು. ಐ ವಾಸ್ ಲೈಕ್ ನಂಗೆ ಅನನ್ಯ ಅವರೇ ಬೇಕು ಹಾಡು ಆಡೋಕ್ಕೆ ಅನ್ನೋ ಥರ. ಬಟ್ ಆ ಹಾಡು ಬೇರೆ ಶ್ವೇತಾ ಮೋಹನ್ ಅವ್ರಿಗೆ ಹೋಯಿತು. ಬಟ್ ಶ್ವೇತಾ ಮೋಹನ್ ಆಲ್ಸೋ ಹ್ಯಾಸ್ ಡನ್ ಅಟ್ ಲೈಕ್ ಇನ್ಕ್ರೆಡಿಬಲಿ ಆನ್ ಅಮೇಝಿಂಗ್ ಜಾಬ್. ಬಟ್ ಐ ವಾಸ್ ಥಿಂಕಿಂಗ್ ದಟ್ ಐ ವಾಂಟ್ ಅಂದರೆ ಈಗ ಒಂದು ಇರುತ್ತಲ್ವಾ, ಒಬ್ರು ಆ್ಯಕ್ಟರ್ ಆದರೆ ಅವರ ಒಂದು ಬ್ಯಾಕ್ಗ್ರೌಂಡ್ ವಾಯ್ಸ್ ಇವ್ರದಿದ್ರೆ ಇವ್ರ ಕಾಂಬಿನೇಷನ್ ಒಂಥರ ಹಿಟ್ ಅಂತ. ಸೊ ಐ ಆಲ್ವೇಸ್ ವಿಜುವಲೈಸ್ ನಾನು ಮತ್ತೆ ಅನನ್ಯ ಒಂಥರ ಜೋಡಿ ಅನ್ನೋ ಥರ, ಒಂದು ಕಾಂಬಿನೇಷನ್ ನಮ್ಮಿಬ್ರದ್ದು ಅನ್ನೋ ಥರ. ಸೊ ಐ ಥಿಂಕ್ ನಾನು ಯಾವುದೇ ಪ್ಲಾಟ್ಫಾರ್ಮಲ್ಲಿ ಅನನ್ಯ ಅವ್ರಿಗೆ ಇವತ್ತಿನವರೆಗೂ ಥ್ಯಾಂಕ್ಸ್ ಹೇಳಲೇ ಇಲ್ಲ. ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ
ಬೆಸ್ಟ್ ಆಪರ್ಚುನಿಟೀಸ್ ನನಗೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಅನನ್ಯ ಫಾರ್ ಗಿವಿಂಗ್ ಮೀ ಹೋಲ್ಡ್ ಆನ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಮೆಂಟಲ್ ಹೋಜಾವ. ರಕ್ಷಾ ಆಲ್ಸೋ ಹ್ಯಾಸ್ ಸಂಗ್ ಈಕ್ವಲಿ ವೆಲ್ ಇನ್ ದ ಸಾಂಗ್. ಸೊ ನಿಮ್ದೆಲ್ಲ ಹೇಗಂದ್ರೆ ಒಂದೊಂದು ಸಿನಿಮಾದಲ್ಲೂ ಒಂದೊಂದು ಸಾಂಗ್ಗಳು ಸೂಪರ್ ಡೂಪರ್ ಹಿಟ್. ಹೌದು ಹೌದು. ಅದು ಹೇಗೆ ನಂಬರ್ ಇದ್ರಲ್ಲಿ ಇದೆ ಲಿಸ್ಟ್ ಅಲ್ಲಿ ಅಂದ್ರೆ ಬರೀ FM ಗಳಲ್ಲಿ ಮಾತ್ರ ಅಲ್ಲ, ಎಲ್ಲೇ ಒಂದು ಏನಾದ್ರೂ ನೀವ್ ಹೇಳಿದ್ರಲ್ಲ ಈಗ ಟ್ರಾವೆಲ್ ಟೈಮ್ ಆಗ್ಬೋದು, ಇಲ್ಲ ಸ್ಟೇಜ್ಗಳಾಗ್ಬೋದು, ಕಾಲೇಜ್ ಸ್ಟೇಜ್ಗಳಾಗ್ಬೋದು, ಆ ರೀತಿ ಅಥವಾ ಡಿಸ್ಕೋ ತೆಕ್ ಆಗ್ಬೋದು, ಪಬ್ ಆಗ್ಬೋದು, ಎಲ್ಲ ಕಡೆ ಕೇಳ್ಬೋದು ಅಲ್ವಾ? ಓಕೆ. ಸೊ ಶಿವರಾಜ್ ಕುಮಾರ್ ಅವರ ಜೊತೆಗಿನ, ಶಿವಣ್ಣ ಅವ್ರ ಜೊತೆಗಿನ ಹೇಗಿತ್ತು ಕೋಆರ್ಡಿನೇಷನ್, ಹೇಗೆ ಆ ಎಕ್ಸ್ಪೀರಿಯನ್ಸ್ ಹೇಳಿ. ಶಿವಣ್ಣ ಅವರ ಒಂದು ಹೌ ಡು ಐ ಪುಟ್ ಇಟ್, ಲೈಕ್ ಒಂದು ಸ್ವಚ್ಛವಾದ ಮನಸ್ಸಿದೆಯಲ್ಲ, ಐ ಥಿಂಕ್ ಇಟ್ಸ್ ವೆರಿ ವೆರಿ ರೇರ್ ಟು ಫೈಂಡ್ ಪೀಪಲ್ ಲೈಕ್ ಶಿವಣ್ಣ. ಅಂದರೆ ಆ ಥರ ಒಂದು ಲೆಜೆಂಡ್ರಿ ಆ್ಯಕ್ಟರ್ ಹೂ ಹ್ಯಾಸ್ ಸೀನ್ ಎವ್ರಿಥಿಂಗ್ ಇನ್ ಲೈಫ್. ಅವ್ರು ನೋಡದೇ ಇರೋವಂಥ ಹಿಟ್ಸ್ ಇಲ್ಲ, ಅವ್ರು ನೋಡದೇ ಇರೋವಂಥ 100 ದಿನಗಳಿಲ್ಲ, ಅವ್ರು ನೋಡದೇ ಇರೋ 200 ದಿನಗಳಿಲ್ಲ, ಅವ್ರು ನೋಡದೇ ಇರುವಂಥ ಡೈರೆಕ್ಟರ್ಸ್ ಇಲ್ಲ, ಆರ್ಟಿಸ್ಟ್ ಇಲ್ಲ, ಕೋ ಸ್ಟಾರ್ಸ್ಗಳಿಲ್ಲ. ಹಿ ಹ್ಯಾಸ್ ಸೀನ್ ಇಟ್ ಆಲ್. ಇದು ನನ್ನ 2ನೇನೋ 3ನೇ ಸಿನಿಮಾ ಅವ್ರ ಜೊತೆ ಮಾಡ್ತಾ ಇರೋದು. ಸೊ ನಾನು ತುಂಬ ನರ್ವಸ್ ಆಗಿದ್ದೆ. ಬಟ್ ನಾನು ಎಷ್ಟೇ ನರ್ವಸ್ ಆಗಿದ್ರು ಏನೇ ಇದ್ರು ಅವರು ಒಂದು ಎನರ್ಜಿ ಕೊಡೋರು. ಅಂದ್ರೆ ಏನು ಹೆದರ್ಕೋಬೇಡ, ಮಾಡು, ಹಾಗೆ ಹೇಳೋರ. ಅಂದ್ರೆ ಹಂಗ ನ್ಯೂ ಕಮರ್ ಅಂತ ಹೇಳ್ತಿರ್ಲಿಲ್ಲ, ಬಟ್ ಆರಾಮ್ಸೆ ಮಾಡ್ಬೋದು, ನೀನ್ ಚೆನ್ನಾಗಿ ಮಾಡ್ತೀಯ ಬಿಡೆ, ಆರಾಮಾಗಿ ಮಾಡ್ತೀಯ ಬಿಡು ಅನ್ನೋ ಥರನೇ ಮೋಟಿವೇಟ್ ಮಾಡ್ತಾ ಇದ್ರು. ಆ್ಯಂಡ್ ಐ ಥಿಂಕ್ ಲಾಸ್ಟ್ ಟೈಮು ನಾನು ಎಲ್ಲೋ ಮೆನ್ಷನ್ ಮಾಡಿದ್ದೆ. ಸೊ ಇಟ್ ಟೇಕ್ಸ್, ಹೌ ಡು ಐ ಪುಟ್ ಇಟ್, ಒಂದು ಒಳ್ಳೆ ಮನ್ಸಿಗೆ ಮಾತ್ರ ನಮ್ಮ ಕೋ ಸ್ಟಾರ್ಗೂ ಇದೇ ಸ್ಪೇಸ್ ಕೊಡಬೇಕು, ಕೋ ಸ್ಟಾರ್ಗೂ ಆ್ಯಕ್ಟ್ ಮಾಡೋ ಸ್ಪೇಸ್ ಕೊಡಬೇಕು, ಅವರು ಶೈನ್ ಆಗಬೇಕು. ಆ ಥರ ಒಂದು ಮನಸ್ಥಿತಿ ಇರುವಂತಹ ಸೂಪರ್ ಸ್ಟಾರ್ಸ್ಗಳು ತುಂಬ ಕಡಿಮೆ. ಸೊ ಆ ಥರ ನೋಡೋಕೆ ಹೋದರೆ ಶಿವಣ್ಣ ಅವರು ಎಕ್ಸೆಪ್ಷನಲ್. ಅವರ ಗುಣ ಎಲ್ರಿಗೂ ಬರಲಿ, ಆ ಥರ ಒಳ್ಳೆ ಗುಣ ಎಲ್ರಿಗೂ ಬರಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಸೊ ಯಾವುದು ಮೆಮೊರಬಲ್ ಮೂಮೆಂಟು ಅವ್ರ ಜೊತೆ ಆ್ಯಕ್ಟ್ ಮಾಡೋ ದಿನಗಳಲ್ಲಿ? ಶಿವಣ್ಣ ಅವರ ಹ್ಯೂಮರ್ ನಂಗೆ ತುಂಬ ಇಷ್ಟ. ಅಂದರೆ ಅವರ ಫ್ಯಾನ್ಸ್ಗಳ ಜೊತೆ ಎಲ್ಲ ಮಾತಾಡೋದು ಎಲ್ಲ ಮಜಾ. ಅವ್ರ ಫ್ಯಾನ್ಸ್ಗಳು ಅದನ್ನ ಎಂಜಾಯ್ ಮಾಡ್ತಾರೆ. ಅವ್ರ ಫ್ಯಾನ್ಸ್ಗಳಿಗೆ ಅವ್ರು ಹಿಂಗೆ ಬೈಕೊಂಡೇ ಬನ್ನಿ ಹೋಗಿ ಅಂತ ಆ ಥರ ತಮಾಷೆ ಮಾಡ್ಕೊಂಡಿರೋದೆಲ್ಲ ಇರುತ್ತಲ್ವಾ, ನ್ಯಾಚುರಲ್ ಆಗಿರ್ತಾರೆ. ಈಸ್ ವೆರಿ ಕ್ಯಾಂಡಿಡ್. ಅವ್ರ ಮನ್ಸಲ್ಲಿ ಒಂದು ಮಾತಲ್ಲಿ ಒಂದು, ಮನ್ಸಲ್ಲಿ ಒಂದು ಮಾತು, ಹೃದಯದಲ್ಲಿ ಒಂದು, ಆ ಥರ ಇಲ್ಲ, ಎಲ್ಲಾನು ಫುಲ್ ಕ್ಲಿಯರ್. ಅವರು ಈಸ್ ವೆರಿ ಲೈಕ್ ತುಂಬಾ ಕ್ಲಿಯರ್, ಫ್ರೆಂಡ್ಲಿ ಆಗಿ. ಇವಾಗ್ಲೂ ಎಲ್ಲೇ ಸಿಕ್ಕಿದ್ರು ನಾನು ಕೇಳಕ್ ಕೂತಿರೋ ಸ್ಟೇಜ್ ಮೇಲೂ ನನ್ನ ಹೆಸರು ತಗೊಳ್ತಾರೆ. ರೀಸೆಂಟಾಗಿ ಚಿತ್ತಾರ ಅವಾರ್ಡ್ಸ್ ಅಲ್ಲಿ ಆಗಿರಲಿ, ಅದಕ್ಕಿಂತ ಮುಂಚೆನೂ ಕೆಲವೊಂದು ಯಾವುದೇ ಪ್ಲಾಟ್ಫಾರ್ಮ್ ಇದ್ರೂ ನಾನು ಕೋ ಸ್ಟಾರ್ ಇದ್ದಾರೆ ಇಲ್ಲಿ. ನಾನು ಮಾಡಿರೋದು ಒಂದು ಸಿನಿಮಾ ಅವ್ರ ಜೊತೆಗೆ, ಬಟ್ ನನ್ನ ಪ್ರೆಸೆನ್ಸ್ನ ಯಾವತ್ತೂ ಅವರು ಮೆನ್ಷನ್ ಮಾಡ್ತಾರೆ. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ವೆರಿ ಟಚಿ. ಅವರಾಗಲಿ, ಗೀತಕ್ಕ ಅವರಾಗಲಿ, ಐ ಥಿಂಕ್ ಅವರು ಹರ್ಷ ಮಾಸ್ಟರ್ ಜೊತೆ ಒಂದು ಸಿನಿಮಾ ಮಾಡಿದರು ರೀಸೆಂಟಾಗಿ. ಅದು ಆ ಟೈಮಲ್ಲಿ ನಮ್ಗೆಲ್ರಿಗೂ ಗೀತಕ್ಕನೇ ಅವ್ರ ಕೈಯಲ್ಲಿ ಬೇಕ್ ಮಾಡಿರೋಂಥ ಕುಕೀಸ್, ಕೇಕ್ಸ್ ಎಲ್ಲ ಕಳಿಸಿದ್ರು. ಸೊ ದಟ್ ವೇ ಗೀತಕ್ಕ ಇಸ್ ಆಲ್ಸೋ ವೆರಿ ಸ್ವೀಟ್ ಆ್ಯಂಡ್ ವೆರಿ ಸ್ಪೆಷಲ್. ಓಕೆ. ನಿಮಗೆ ಇವ್ರದ್ದು ಶಿವರಾಜ್ ಕುಮಾರ್ ಅವ್ರದ್ದು ಯಾವ ಇದು ಥಿಂಗ್ಸ್ ಇಷ್ಟ ಆಗತ್ತೆ? ಅಂದರೆ ಯಾವುದನ್ನ ನೀವು ಮೋಟಿವೇಟ್ ಆದ್ರಿ ಅವರಿಂದ? ಯಾವ ಇನ್ಸ್ಪಿರೇಷನ್ ಆಗುವಂಥ ಸಂಗತಿಗಳು ಯಾವುವು? ಐ ಥಿಂಕ್ ಅವರು ಕಣ್ಣಲ್ಲೇ ಎಕ್ಸ್ಪ್ರೆಸ್ ಮಾಡೋ ಎಷ್ಟೋ ವಿಚಾರಗಳು. ಅಂದರೆ ಒಬ್ಬ ಆ್ಯಕ್ಟರ್ಗೆ ಒಂದು ಕ್ಯಾಮ್ರಾ ಎದುರುಗಡೆ ಇದೆ ಅಂತ ಹೇಳಿದಾಗ, ಸೊ ಆ ಕ್ಯಾಮ್ರಾಗೆ ನಿಮ್ಮ ಬಿಹೇವಿಯರ್ ಇಷ್ಟ ಆದರೆ ಇಟ್ ವಿಲ್ ಗಿವ್ ಯು ದ ಬೆಸ್ಟ್ ಔಟ್ಪುಟ್, ಇಟ್ ವಿಲ್ ಗಿವ್ ಯು ದ ಬೆಸ್ಟ್ ಸ್ಕ್ರೀನ್ ಪ್ರೆಸೆನ್ಸ್ ಅಂತಾರಲ್ವ. ಸೊ ಅವ್ರು ಎಲ್ಲೂ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಅಷ್ಟು ಫ್ಲಾಲೆಸ್ ಆಗಿ, ಅಷ್ಟು ನ್ಯಾಚುರಲ್ ಆಗಿ ಅವ್ರ ಕಣ್ಣೇ ಎಲ್ಲ ಹೇಳ್ತಾ ಇರುತ್ತೆ. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಐ ರಿಯಲಿ ಅಡ್ಮೈರ್ ಅಬೌಟ್ ಹಿಮ್. ಓಕೆ. ನೀವು ಕಲ್ತಿದ್ದೇನು ಅವರಿಂದ? ಅದೇ ಅಂದರೆ ನ್ಯಾಚುರಲ್ ಆಗಿ, ಫ್ಲಾಲೆಸ್ ಆಗಿ, ಕಣ್ಣಲ್ಲೇ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೋದು ಅನ್ನೋ ಥರ. ನಿಮ್ಮ ಯಾವುದು ಒಂದು ಸಂಗತಿ ಅವ್ರಿಗೆ ಇಷ್ಟ ಆಗ್ತಾ ಇತ್ತು? ಅದೇ ನಾನು ತರಲೆ ತುಂಟಾಟನೇ ಎಲ್ರಿಗೂ ಇಷ್ಟ ರೀತಿ ಎಲ್ಲ. ಅದೇ ಇಷ್ಟ ಆಗೋದು ಎಲ್ರಿಗೂ. ಬಿಕಾಸ್ ಐ ಆಮ್ ಅಂದ್ರೆ ಮಜಾ ಮಾಡ್ಕೊಂಡು ನಕ್ಕೊಂಡು ಖುಷಿಯಾಗಿ ಸೆಟ್ಟಲ್ಲಿ ಓಡಾಡ್ಕೊಂಡು ಎಲ್ಲರ ಹತ್ರ ಮಾತಾಡ್ಸ್ಕೊಂಡು ಬುಕ್ಸ್ ಓದ್ಕೊಂಡು ಆರಾಮಾಗಿರ್ತೀನಿ. ಓಕೆ. ಆ ಸಾಂಗು ನೀವು ಅದೇ ಮೆಂಟಲ್ ಜಾವ, ಆ ಸಾಂಗು ನಿಮಗೆ ಅವ್ರ ಜೊತೆ ಆ ಸಿನಿಮಾದ ನಂತರ ನಿಮಗೆ ಸಿಕ್ಕಿದ್ದಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಎಲ್ಲಾದ್ರು ನೆನಪಾಗತ್ತಾ? ಯಾರಾದ್ರೂ ಈಗ ಸಿಕ್ಕಿದಾಗ ಫ್ಯಾನ್ಸು ಶಿವಣ್ಣ, ಶಿವರಾಜ್ ಕುಮಾರ್ ಅವ್ರ ಜೊತೆ ಕಾಂಬಿನೇಷನ್ ಅಲ್ಲಿ ನೀವು ಆಕ್ಟ್ ಮಾಡಿದಂತ ಸಿನಿಮಾ ಬಗ್ಗೆ ಮಾತಾಡಿದಾಗ ಬೆಸ್ಟ್ ಅನ್ಸಿದ್ ಯಾವ್ದಾದ್ರು ಕಾಂಪ್ಲಿಮೆಂಟ್ಸ್ ಆ ಥರದ್ದು ಯಾವ್ದಾದ್ರು? ದೇರ್ ಆರ್ ಮಲ್ಟಿಪಲ್ ಥಿಂಗ್ಸ್ ದಟ್ ಐ ಕುಡ್ ಪ್ರಾಬ್ಲಿ ಟೆಲ್ ಯು, ಬಟ್
ಮೆಂಟಲ್ ಹುಜಾವ ನೋಡಿ ನನಗೆ ಆಕ್ಚುಲಿ ನಮ್ಮ ಡಾಗ್ ಬೋರ್ಡರ್ ಒಬ್ರು ಅಂದ್ರೆ ನಮ್ಮ ಡುಡು ಸಾಶಾ ಬೋರ್ಡಿಂಗ್ ತಗೊಳ್ಳೋರು ಅವ್ರ ಹಸ್ಬೆಂಡ್ ಒಂದು ಬಿಯರ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ರಂತೆ. ಸೊ ಅವ್ರು ಹೇಳ್ತಾ ಇದ್ರು ನನ್ ನಿಮ್ ಮೆಂಟಲ್ ಹುಜಾವ ಸಾಂಗ್ ನೋಡಾದ್ಮೇಲೆ ನನ್ನ ಹೆಂಡತಿ 2 ಪೆಗ್ ಎಕ್ಸ್ಟ್ರಾ ಆಗ್ತಾಳೆ. ಆ ಲೈನ್ ಹೇಳ್ಬೋದಾ ಮಾನ್ವಿತಾ? ದೇವ್ರೇ, ಲೈನ್ ಹೇಳ್ಬೋದಾ ಅಂದ್ರೆ ಸಾಂಗ್ ಇಂದು ಒಂದೆರಡು ಮೂರು ಲೈನ್ ಹೇಳಿ, ಪರವಾಗಿಲ್ಲ. ಹಾಡಕ್ ನಿಜವಾಗ್ಲೂ ಪರವಾಗಿಲ್ಲ, ನೀವು ಆರ್ಜೆ ಆಗಿದ್ದವ್ರು ವಾಯ್ಸ್ ಅಂತೂ ಚೆನ್ನಾಗೇ ಇರತ್ತೆ. ಸೊ ಒಂದೆರಡು ಮೂರು ಲೈನು ನಾವು ಅದಕ್ಕೆ ಒಂದ್ ಸ್ವಲ್ಪ ಸೇರಿಸ್ತೀವಿ ಬೇಕಿದ್ರೆ, ಅಯ್ಯೋ ಸಾಥ್ ಬೇಕಿದ್ರೆ. What's up, baby? Let's go crazy. Don't be lazy. Come on, let's get on the floor. Yes, super, 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 super. ಮಾನ್ವಿತಾ, ಅಮ್ಮನ ಬಗ್ಗೆ ನೀವು ಸಿಂಪಲ್ ಆಗಿ ಹೇಳೋದಿದ್ರೆ ಅವರನ್ನ ಒಂದ್ಸರಿ ನೆನಪಿಸ್ಕೊಂಡು ಏನು ಹೇಳ್ತೀರಾ? ಸೊ ಇಂತಹ ಮತ್ತಷ್ಟು ಫ್ಯಾಷನ್ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.